ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೇ ಪೂಜೆ ಮುಗಿಸಿ ಅದಾದಮೇಲೆ ಸ್ವಲ್ಪ ಜೀರಾ ವಾಟರ್ ಮತ್ತು 4 ಬಾದಾಮನ್ನ ನಾನು ಡೈಲಿ ತಿಂತೀನಿ. ಅದಾದಮೇಲೆ ಪಾಪುಗೆ ಅಂತ ಓಟ್ಸಿಂದ ದೋಸೆ ಮಾಡಿದೆ. ಸೊ ಇದಕ್ಕೆ ನಾನು ಏನೇನೆಲ್ಲ ಆ್ಯಡ್ ಮಾಡಿದ್ದೀನಿ ಅಂತ ಅಂದರೆ ಸ್ವಲ್ಪ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಆ್ಯಂಡ್ 2-3 ಬಾದಾಮಿ ಕೂಡ ಹಾಕಿದ್ದೀನಿ. ಏಕೆಂದರೆ ಅವ್ನು ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ಲ, ಸೊ ಇಂಡೈರೆಕ್ಟಾಗೆ ಕೊಡ್ತೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು. ಸೊ ಇದನ್ನೆಲ್ಲ ನೀವು ಗ್ರೈಂಡ್ ಮಾಡಿ ಲೈಕ್ ದೋಸೆ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ತುಪ್ಪನ ಜಾಸ್ತಿ ಹಾಕಿ. ಆ್ಯಂಡ್ ಈ ಒಂದು ರೂಮಲ್ಲಿ ಬರೀ ನಾನು ಮೇಕಪ್ ಪ್ರಾಡಕ್ಟ್ಸ್ ಮತ್ತು ಮಗುದು ಸೈಕಲ್ಲು, ಆ ಒಂದು ಟಾಯ್ಸ್ ಎಲ್ಲ ಈ ರೂಮಲ್ಲೇ ಇಟ್ಟಿದ್ದೀವಿ. ಆ್ಯಂಡ್ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಸ್ಟೋರೇಜ್ ಬ್ಯಾಸ್ಕೆಟ್ನ ನಾನು ಅಮೆಝಾನಿಂದ ತರಿಸ್ಕೊಂಡಿದ್ದೆ. ಆ್ಯಂಡ್ ಇದ್ರ ಲಿಂಕ್ ಬೇಕು ಅಂತ ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ಸೊ ನಾನು ಆ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಮೇಕಪ್ ವರ್ಕ್ ಏನೂ ಇಲ್ಲ ಅಂತಂದರೆ ನನ್ನ ಡೈಲಿ ರೊಟೀನ್ ಹಿಂಗೆ ಇರುತ್ತೆ. ಸೊ ಆರಾಮಾಗಿ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಸೊ ನಂದು ಏನಿದೆ ಸಣ್ಣ ಪುಟ್ಟ ವರ್ಕ್ಸ್ನ ಅದನ್ನೆಲ್ಲ ಮುಗಿಸ್ಕೊತೀನಿ. ಆ್ಯಂಡ್ ಯಾವುದೇ ರೀತಿ ವೀಡಿಯೋಗೋಸ್ಕರ ಇದನ್ನೆಲ್ಲ ನಾನು ಮಾಡ್ತಾ ಇಲ್ಲ. ಸೊ ನಾವು ಡೈಲಿ ರೊಟೀನ್ ಏನಿರುತ್ತೋ ಅದನ್ನು ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಈವ್ನಿಂಗ್ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ. ಅಲ್ಲಿ ನನ್ನ ಮಗ ಆರಾಮಾಗಿ ನನ್ನ ಫ್ರೆಂಡ್ ಮಗನ ಜೊತೆ ಆಟ ಆಡ್ಕೊಂಡಿದ್ದ. ಸೊ ಅಲ್ಲಿಂದ ಬಂದಾದಮೇಲೆ ನಾನು ಬ್ರೊಕೊಲಿ ಚೀಸ್ ಮಾಡಿದೆ. ಸೊ ಈ ಒಂದು ಬ್ರೊಕೊಲಿ ಚೀಸ್ ನನ್ನ ಫೇವ್ರೆಟ್. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ಆ್ಯಂಡ್ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಕೂಡ ಇದನ್ನು ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಈ ಮಿನಿ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.